ಹೆದ್ದಾರಿ ಅಗೆದು ಚರಂಡಿಯ ನೀರನ್ನ ಬಳಕೆ ಮಾಡ್ತಾ ಇದ್ರು ಅನ್ನೋಂಥ ಬಹಳ ಗಂಭೀರ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ. ನೋಡಿ, ಖತರ್ನಾಕ್ ರೈತನೊಬ್ಬ ಹೆಂಗೆ ಮಾಡಿರ್ತಾನೆ ಅಂತಂದರೆ, ಹೆದ್ದಾರಿಯನ್ನು ಅಗೆದು ಕೃಷಿಗೆ ಚರಂಡಿ ನೀರನ್ನು ಬಳಕೆ ಮಾಡಿರ್ತಾನೆ ಈತ. ಸ್ಥಳಕ್ಕೆ ಪಿಡಿಯೋರು ಭೇಟಿಯನ್ನು ಕೊಟ್ಟಿದ್ದಾರೆ. ರೈತರಿಗೂ ಖಡಕ್ ವಾರ್ನಿಂಗ್ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ. ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಪಿಡಿಒ ಸ್ಥಳಕ್ಕೆ ಸ್ಪಾಟಲ್ಲೇ ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟಾದ ನಂತರ ಆ ರೈತನಿಗೆ ವಾರ್ನಿಂಗ್ ಮಾಡಲಾಗತ್ತೆ. ಇದು ನಿಮ್ಮ ಜೀ ಕನ್ನಡ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಇದು ಮಂಡ್ಯದ ಪಿಹಳ್ಳಿ ಗ್ರಾಮದ ರೈತನ ಅವಾಂತರ. ಇದು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಏನು ಅಂಥೇಳಿ, ಯಾವ ಕಾರಣಕ್ಕಾಗಿ ಈತ ಹಿಂಗೆ ಮಾಡ್ದ ಅಂಥೇಳಿ ಪಿಹಳ್ಳಿ ಗ್ರಾಮಕ್ಕೆ ಕೊಡಿಯಾಲ ಪಂಚಾಯಿತಿ ಪಿಡಿಒ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ರಸ್ತೆ ಅಗೆದು ಹಾಕಿರುವಂಥ ಪೈಪ್ ಲೈನ್ JCBಯಿಂದ ಈಗ ಕಟ್ ಮಾಡಿದ್ದಾರೆ. ಅದನ್ನು JCBಯನ್ನು ಬಳಸಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸುವ ಬಗ್ಗೆ ರೈತನಿಗೆ ಎಚ್ಚರಿಕೆ ಕೊಡಲಾಗಿದೆ. ಅಂದರೆ ಈತ ಚರಂಡಿ ನೀರನ್ನು ಬಳಸಿ ಕೃಷಿ ಮಾಡ್ತಿದ್ದ ಅಂತ ಹೇಳಿದ್ರೆ, ಅಂದರೆ ಆ ಬೋರ್ವೆಲಲ್ಲಿ ನೀರಿಲ್ವಾ ಏನೋ ಗೊತ್ತಿಲ್ಲ, ಬಟ್ ನೀರು ಇರಲಿ ಬಿಡಲಿ, ಬಟ್ ಒಬ್ಬ ರೈತನಾಗಿ ರೈತ ಪರ ಕಾಳಜಿಯನ್ನು ಬಿಟ್ಟು ಈ ರೀತಿಯಾಗಿ ಏನು ಮಾಡೋಕ್ಕೆ ಈತ ಹೊರಟಿದ್ದ ಅಂಥೇಳಿ, ಚರಂಡಿ ನೀರನ್ನು ಬಳಕೆ ಮಾಡಲಾಗತ್ತೆ ಅಂತ ಹೇಳಿದ್ರೆ ಈತನ ಮನಸ್ಥಿತಿ ಯಾವ ರೀತಿಯಾಗಿತ್ತು ಅಂತ, ಯಾವ ಕಾರಣಕ್ಕಾಗಿ ಹಿಂಗೆ ಮಾಡ್ತಾ ಇದ್ದ ಅಂಥೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಮಾಡಲಾಗತ್ತೆ. ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿ ಅಂದರೆ ಪಿಡಿಒ ಸ್ಥಳಕ್ಕೆ ಬಂದಿರ್ತಾನೆ. ಸ್ಥಳಕ್ಕೆ ಬಂದು ಆ ರೈತನಿಗೆ ವಾರ್ನಿಂಗ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಆ ರೈತನಿಗೆ ವಾರ್ನಿಂಗ್ ಮಾಡಲಾಗಿದೆ. ಬಟ್ ಆ ರೈತನ ಉದ್ದೇಶ ಏನಾಗಿತ್ತು ಅಂತೇಳಿ, ಯಾವ ಕಾರಣಕ್ಕಾಗಿ ಈ ರೀತಿಯ ಚರಂಡಿ ನೀರನ್ನು ಬಳಕೆ ಮಾಡಲಿಕ್ಕೆ ಈತ ಮುಂದಾಗಿದ್ದ ಅಂತ? SM ಕುಮಾರ್, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಪಿಹಳ್ಳಿ ಗ್ರಾಮದಲ್ಲಿ ಏನು ನಿನ್ನೆ ದಿನ ರೈತನೋರ್ವ ಚರಂಡಿ ನೀರನ್ನ ಬಳಸಿ ಕೃಷಿ ಮಾಡ್ಲಿಕ್ಕೆ ಮುಂದಾಗಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಆ ರೈತನಿಂದಾಗಿ ಆ ಪಕ್ಕದ ಜಮೀನಿನಲ್ಲಿದ್ದಂತ ರೈತನಿಗೆ ಸಾಕಷ್ಟು ತೊಂದರೆಗಳು ಉಂಟಾಗಿರ್ತದೆ. ಏನು ಆರೋಗ್ಯ ಸಮಸ್ಯೆ ಇರ್ಬೋದು, ಶಬ್ದ ಮಾಲಿನ್ಯ ಇರ್ಬೋದು. ಯಾಕೆಂದ್ರೆ ಏನು ಈತ ರೈತ ನಾಗರಾಜ್ ಇರ್ತಾನೆ, ಈತ ಹೆದ್ದಾರಿಯನ್ನು ಏನು ಬನ್ನೂರು ಮಂಡ್ಯ ಹೆದ್ದಾರಿ ಏನು ಶ್ರೀರಂಗಪಟ್ಟಣಕ್ಕೆ ಹೆದ್ದಾರಿಯನ್ನು ಸಂಪರ್ಕ ರಸ್ತೆ ಇರುತ್ತೆ. ಈ ಸಂಪರ್ಕ ರಸ್ತೆಯನ್ನು ರಾತ್ರೋರಾತ್ರಿ ಆಗೋದು, ಅಲ್ಲಿ ಪೈಪನ್ನು ಅಳವಡಿಕೆ ಮಾಡಿಕೊಂಡು ಅಲ್ಲಿಂದ ಚರಂಡಿ ನೀರನ್ನ ತನ್ನ ಜಮೀನಿಗೆ ಹರಿಸ್ಕೊಳ್ತಿರ್ತಾನೆ. ಒಂದು ಕಡೆ ಈ ರಸ್ತೆನ ಆಗದ ಪರಿಣಾಮದಿಂದಾಗಿ ಸಾಕಷ್ಟು ಅನಾಹುತಗಳು ಕೂಡ, ಅಂದ್ರೆ ಅಪಘಾತಗಳು ಆಗುವಂತ ಸಂದರ್ಭಗಳು ಕೂಡ ಹೆಚ್ಚಾಗಿದ್ದು, ಅಲ್ಲಿ ಆತಂಕದಿಂದಲೇ ವಾಹನ ಸವಾರರು ಈ ಒಂದು ಹೆದ್ದಾರಿ ರಸ್ತೆಯನ್ನು ದಾಟಬೇಕಾದಂತ ಸಂದರ್ಭ ಉಂಟಾಗಿದೆ. ಮತ್ತೊಂದು ಕಡೆ ಏನು ಈ ರೈತ ನಾಗರಾಜು ಮಾಡಿದಂತ ಅವಾಂತರದಿಂದಾಗಿ ಪಕ್ಕದ ಜಮೀನಿನಲ್ಲಿದ್ದಂತ ರೈತನ ಬೋರ್ವೆಲ್ಗೂ ಕೂಡ ಸಾಕಷ್ಟು ಕಲುಷಿತ ನೀರು ಕೂಡ ಹೋಗಿ ರೈತನಿಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಎದುರಾಗಿ ಅನಾರೋಗ್ಯದ ಸಮಸ್ಯೆ ಕೂಡ ಉಂಟಾಗಿರುತ್ತೆ. ಜೊತೆಗೆ ಈ ರೈತ ಕುಡಿಯುವ ನೀರಿನ ಜೊತೆಗೆ ಏನು ಚರಂಡಿ ನೀರು ಮಿಕ್ಸ್ ಮಾಡೋದ್ರ ಜೊತೆಗೆ ಜಮೀನಿಗೆ ಈ ಒಂದು ಚರಂಡಿ ನೀರನ್ನು ಹರಿಸಿದ ಪರಿಣಾಮವಾಗಿ ಅಲ್ಲಿ ದುರ್ಗಂಧದಿಂದ ಆ ಒಂದು ಪ್ರದೇಶ ಕೂಡ ಈಗ ರೋಗ ರುಜಿನಗಳ ತಾಣ ಆಗಿ ಮಾರ್ಪಾಟಾಗಿರುತ್ತೆ. ಈ ಒಂದು ಬಗ್ಗೆ ಜೀ ಕನ್ನಡ ನ್ಯೂಸ್ ಕೂಡ ವಿಸ್ತೃತ ವರದಿಯನ್ನು ಕೂಡ ಇವತ್ತು ಬೆಳಗ್ಗೆ ಪ್ರಸಾರ ಮಾಡುತ್ತೆ. ಈ ಒಂದು ವರದಿಗೆ ಎಚ್ಚೆತ್ತಂತಹ ಅಲ್ಲಿನ ಸ್ಥಳೀಯ ತಾಲೂಕು ಆಡಳಿತ ಮತ್ತೆ ಏನು ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳು ಈಗ ಆ ಒಂದು ಸಮಸ್ಯೆಗೆ ಇತ್ತೀಚೆಗೆ ಆಡುವ ನಿಟ್ಟಿನಲ್ಲಿ ಇವತ್ತು ಸ್ಥಳಕ್ಕೆ ತೆರಳಿ ಏನು ಅಲ್ಲಿನ ಪಿಡಿಒ ಪಂಚಾಯಿತಿ ಆಗಿರುವಂತಹ ಕೊಡೆಯಾಲ ಪಿಡಿಒ ಮಹೇಶ್ ಅವರು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ನಡೆಸಿ ಏನು ಆ ರೈತ ನಾಗರಾಜು ಹಾಕಿಕೊಂಡಿದ್ದಂತಹ ಒಂದು ಪೈಪ್ ಲೈನ್ ಏನಿರುತ್ತೆ, ಚರಂಡಿಗೆ ನೀರನ್ನ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಹಾಕೊಂಡಿದ್ದ ಪೈಪ್ ಲೈನ್ ಅನ್ನು ಕೂಡ ಇವತ್ತು JCB ಮೂಲಕ ತೆರವುಗೊಳಿಸಿ ಈ ಒಂದು ಸಮಸ್ಯೆಗೆ ಇತ್ತೀಚೆಗೆ ಆಡಿದ್ದಾರೆ. ಈ ಮೂಲಕ ಎಲ್ಲೋ ಒಂದು ಕಡೆ ಜೀ ಕನ್ನಡ ನ್ಯೂಸ್ನ ವರದಿಯಿಂದ ಈ ಒಂದು ಸಮಸ್ಯೆ ಬಗೆಹರಿದಿದೆ. ಜೊತೆಗೆ ರೈತರು ಕೂಡ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿದ ಜೀ ಕನ್ನಡ ನ್ಯೂಸ್ ಕೂಡ ಈಗ ಧನ್ಯವಾದವನ್ನ ಹೇಳಿರುವಂತದ್ದು ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗ್ರಾಮ ಪಂಚಾಯತಿ ಅವರು ಹೇಳುವಂಗಿಲ್ಲ, ಎಲ್ಲಿ ಜನ ಕಾಣ್ತಾರ ಅಲ್ಲಿ ಕ್ಲೀನ್ ಮಾಡ್ಕೋದು. ಜನ ಕಾಣ್ದಾರ್ತ ಮಣವಾರ ಮುಟ್ಲಿ ಸೊಳ್ಳೆಯಾರ ಮುಟ್ಲಿ ಇಲ್ಲ. ಸ್ಮೆಲ್ ನೀವೇ ನೋಡಿ ಸರ್, ಸ್ಮೆಲ್ ಯಾವ ಮಟ್ಟ ಬರ್ತಾ ಇರ್ತದೆ. ಈ ನೀರು ಬೋರ್ಗಿಳಿದ್ರೆ ಕುಡಿಗೆ ಸುತ್ತಿ ನೋಡ್ಬಿಟ್ಟು ಬೇಗ ರಜಾ ಇದೆಯಲ್ಲ ಸರ್, 5 ಇಂಚ್ ಪೈಪ್ ಹಾಕೋರೆ ಬೇಗ ಬರ್ತದೆ. ಐಸ್ಬಿಟ್ಟು ತಪ್ಪಾಕಿರೋದು ಸರ್. ರಜಾ ಇದೆಯಲ್ಲ, ನಾಳೆ ಮತ್ತು ರಜದ ದಿನ ಮತ್ತೆ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.